ನಾವು ಏನೋ ಯೋಚನೆ ಮಾಡ್ತೇವೆ, ದೇವರು ಏನೋ ಮಾಡಿಸ್ತಾನೆ. ನಿಮ್ ಬದುಕಿನಲ್ಲಿ ನೋಡಿ, ಕೆಲವೊಮ್ಮೆ ನಾವೇನೋ ಸಂಕಲ್ಪ ಮಾಡಿರ್ತೇವೆ, ಅಂದುಕೊಂಡಕ್ಕಿಂತ ಅದ್ಭುತವಾಗಿ ಆಗುತ್ತೆ, ಅಥವಾ ಅನುಕೊಂಡಿದ್ದ ಆಗೋದೇ ಇಲ್ಲ. ಇದರ ಅರ್ಥ ಏನು? ಭಗವಂತ ಸತ್ಯ ಸಂಕಲ್ಪ, ನಾವು ಅಸತ್ಯ ಸಂಕಲ್ಪರು. ಅದಕ್ಕೇನ್ ಹೇಳಬೇಕು ಅಂದ್ರೆ, ದೇವರೇ ನನ್ನ ಬದುಕಿನಲ್ಲಿ ಏನನ್ನ ಒಳ್ಳೇದು ಮಾಡಿಸಬೇಕು ಅದನ್ನು ನೀನು ಮಾಡಿಸು, ನನ್ನ ಜೊತೆಗಾರನಾಗಿ. ನನ್ನ ದೇಹದಲ್ಲಿ ಕೊಟ್ಟಿರುವ ಬಲ ನಿಂದು, ಬುದ್ಧಿ ನಿಂದು, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ. ತನು ನಿನ್ನದೋ, ಜೀವನ ನಿನ್ನದೋ, ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ. ಇದನ್ನೇ ಸಮರ್ಪಣೆ. ಈ ಸಮರ್ಪಣಾ ಭಾವ ನಿಮ್ಮಲ್ಲಿ ಬಂತು, ಈ ಶರಣಾಗತಿ ಬಂತು, ನೀವಿನ್ನೆಂದೂ ಈ ದುಃಖದ ಸಮಾಜಕ್ಕೆ ಬರುವುದಿಲ್ಲ. ನಿರಂತರ ಸಂತೋಷ ಸಮೃದ್ಧಿಗಳ ಸರದಾರರಾಗ್ತೀರಿ. ಎತ್ತರ ಎತ್ತರ ನಿಮ್ಮ ಬದುಕು ಸಾಗುತ್ತೆ. ಎಂಥ ಹಸನಾಗುವ ಬದುಕು ನಿಮ್ಮ ಕೈಯಲ್ಲಿದೆ. ನಾವು ಏನೋ ಯೋಚನೆ ಮಾಡ್ತೇವೆ, ದೇವರು ಏನೋ ಮಾಡಿಸ್ತಾನೆ. ನಿಮ್ ಬದುಕಿನಲ್ಲಿ ನೋಡಿ, ಕೆಲವೊಮ್ಮೆ ನಾವೇನೋ ಸಂಕಲ್ಪ ಮಾಡಿರ್ತೇವೆ, ಅಂದುಕೊಂಡಕ್ಕಿಂತ ಅದ್ಭುತವಾಗಿ ಆಗುತ್ತೆ, ಅಥವಾ ಅನುಕೊಂಡಿದ್ದ ಆಗೋದೇ ಇಲ್ಲ. ಇದರ ಅರ್ಥ ಏನು? ಭಗವಂತ ಸತ್ಯ ಸಂಕಲ್ಪ, ನಾವು ಅಸತ್ಯ ಸಂಕಲ್ಪರು. ಅದಕ್ಕೇನ್ ಹೇಳಬೇಕು ಅಂದ್ರೆ, ದೇವರೇ ನನ್ನ ಬದುಕಿನಲ್ಲಿ ಏನನ್ನ ಒಳ್ಳೇದು ಮಾಡಿಸಬೇಕು ಅದನ್ನು ನೀನು ಮಾಡಿಸು, ನನ್ನ ಜೊತೆಗಾರನಾಗಿ. ನನ್ನ ದೇಹದಲ್ಲಿ ಕೊಟ್ಟಿರುವ ಬಲ ನಿಂದು, ಬುದ್ಧಿ ನಿಂದು, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ. ತನು ನಿನ್ನದೋ, ಜೀವನ ನಿನ್ನದೋ, ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೋ. ಇದನ್ನೇ ಸಮರ್ಪಣೆ. ಈ ಸಮರ್ಪಣಾ ಭಾವ ನಿಮ್ಮಲ್ಲಿ ಬಂತು, ಈ ಶರಣಾಗತಿ ಬಂತು, ನೀವಿನ್ನೆಂದೂ ಈ ದುಃಖದ ಸಮಾಜಕ್ಕೆ ಬರುವುದಿಲ್ಲ. ನಿರಂತರ ಸಂತೋಷ ಸಮೃದ್ಧಿಗಳ ಸರದಾರರಾಗ್ತೀರಿ. ಎತ್ತರ ಎತ್ತರ ನಿಮ್ಮ ಬದುಕು ಸಾಗುತ್ತೆ. ಎಂಥ ಹಸನಾಗುವ ಬದುಕು ನಿಮ್ಮ ಕೈಯಲ್ಲಿದೆ.